ಇನ್ನು ಬಿಡದಿ ಟೌನ್ಶಿಪ್ ಜಟಾಪಟಿ ಏನಿದೆ ಇದು ತಾರಕಕ್ಕೆ ಇರ್ತಾ ಇದೆ. ವಿರೋಧದ ನಡುವೆಯೂ ಟೌನ್ಶಿಪ್ ಯೋಜನೆಯ ತಯಾರಿ ಒಂದು ಕಡೆ ನಡೀತಾ ಇದ್ದಾರೆ. ಟೌನ್ಶಿಪ್ ಕುರಿತು ದಿನಪತ್ರಿಕೆಗಳಲ್ಲಿ ಸರ್ಕಾರದಿಂದ ಜಾಹೀರಾತು ಬಂದಿತ್ತು. ಆ ಒಂದು ಜಾಹೀರಾತು ಪತ್ರಿಕೆಯನ್ನ ಸುಟ್ಟು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಮೊದಲು ನ್ಯಾಯ ಕೊಡಿಸಿ ಅಂತ ರೈತರು ಈಗ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಳ್ಳಲ್ಸಂದ್ರ ರೈತರಿಂದ ಪತ್ರಿಕೆಯನ್ನ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿರತಕ್ಕಂಥ ಒಂದು ದೃಶ್ಯ ಕಂಡು ಬಂದಿದೆ. ನಮಗೆ ಮೊದಲು ನ್ಯಾಯ ಬೇಕು ಅಂತ, ಅದು ನ್ಯಾಯ ಕೊಡಿ, ಅದಾದ ನಂತರ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಅದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಇದು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ನಡೀತಿರ್ತಕ್ಕಂಥ ರೈತರ ಆಕ್ರೋಶ, ಅನ್ನದಾತರ ಆಕ್ರೋಶ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ದಿನಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನ ಕೊಟ್ಟಿತ್ತು. ಈ ಜಾಹೀರಾತಿನಲ್ಲಿ ತಮ್ಮ ಜಮೀನುಗಳ ವಿವರಗಳು ಹಾಗೂ ಪಹಣಿ ಸಂಖ್ಯೆಗಳು ಪ್ರಕಟವಾಗಿದೆ ಅಂತ ಆರೋಪಿಸಿರತಕ್ಕಂಥ ಅಳ್ಳಲ್ಸಂದ್ರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಸುದ್ದಿಗೋಷ್ಠಿ ನಡೆಸಿ ಹೇಳದಂತೆ ನಡೆದುಕೊಳ್ತಿಲ್ಲ, ಭೂಮಿ ಉಳಿಸಿಕೊಳ್ಳೋರು ಉಳಿಸಿಕೊಳ್ಳಿ ಅಂದಿದ್ರು, ಆದ್ರೀಗ ನಮ್ಮ ಭೂಮಿ ಕಸಿದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ರೈತರೆಲ್ಲ ಸೇರ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ. ಅಧಿಸೂಚನೆಯಲ್ಲಿ ನಮ್ಮ ಪಹಣಿ ನಂಬರ್ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಿಕೆಗಳಲ್ಲಿ ನಮ್ಮ ಭೂಮಿಗಳ ಪಹಣಿ ನಂಬರ್ ಮುದ್ರಣ ಅಂತ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರು ಜಾಹೀರಾತು ಪ್ರಕಟವಾದ ಪತ್ರಿಕೆಗಳನ್ನು ಸಾರ್ವಜನಿಕವಾಗಿ ಸುಟ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಮೊದಲು ನಮಗೆ ನ್ಯಾಯ ಕೊಡಿಸಿ, ನಂತರ ಯೋಜನೆ ಮಾಡಿ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಏನ್ ಮಾಡ್ಬೇಕು ಅಂದ್ರೆ ಅವ್ರ ಬಂದ್ರೆ ಮಕ್ಕಳಿಂದ ಬೆಂಕಿ ಇಕ್ಕಿದ್ರೆ ಅವ್ರ ಗಡೆ ಮಕ್ಕಳಿಂದಾನೆ ಬೆಂಕಿ ಇಕ್ಕೋದು. ಅರ್ಥ ಮಾಡ್ಕೋಬೇಕು ಅವ್ರು ಯಾವ ಗುಲಾಮ್ರಿ ಅದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಎಸ್ ರಾಜು, ಈಗ ರೈತರು ಜಾಹೀರಾತಿನ ಯಾವ ಅಂಶಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ಅಧಿಸೂಚನೆಯಲ್ಲಿ ಪಹಣಿ ಸಂಖ್ಯೆಗಳು ಪ್ರಕಟವಾಗಿವೆ ಅನ್ನುವಂತಹ ಒಂದು ಆರೋಪದ ಕುರಿತು ಅಧಿಕಾರಿಗಳ ಪ್ರತಿಕ್ರಿಯೆ ಏನು? ಇದರಲ್ಲಿ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ, ಹೇಗೆ ಅಂತ? ಎಸ್ ಪ್ರಮೋದ್, ಏನಂದ್ರೆ GBDA ಅಂದ್ರೆ ಗ್ರೇಟರ್ ಬಿಡದಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂಬಂಧಪಟ್ಟಂತೆ ಈ ಒಂದು ಏನು 7 ಗ್ರಾಮಗಳಲ್ಲಿ ಅಧಿಸೂಚನೆ ಹೊರಟಿತ್ತು, ಆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಪೇಪರ್ ಏನು ನ್ಯೂಸ್ ಪೇಪರ್ ನಲ್ಲಿ ಒಂದು ಆಡ್ ಅನ್ನು ಕೊಟ್ಟಿರುವಂತದ್ದು, ಅಂದ್ರೆ ಆ ಜಾಹೀರಾತನ್ನು ನೀಡಿದ್ರು. ಅಧಿಸೂಚನೆ ಹೊರಡ್ಸಂತ ಯಾವ್ಯಾವ ಗ್ರಾಮಗಳಲ್ಲಿ ಯಾರ್ಯಾರ ಜಮೀನಿದೆ ಅವರ ಖಾತೆ ಮತ್ತೆ ಅವರ ಡೀಟೇಲ್ ಅನ್ನ ಹೆಸರನ್ನ ನಮೂದಿಸಿ ಏನು ಜಾಹೀರಾತಿನಲ್ಲಿ ಪತ್ರಿಕೆಗಳಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ಮತ್ತಷ್ಟು ರೈತರು ಈಗ ಕಿಡಿಕಾಡ್ತಾ ಇರುವಂತದ್ದು. ಅಂದ್ರೆ ನಾವ್ ಎಷ್ಟೇ ಹೋರಾಟ ಮಾಡ್ತಾ ಇದ್ರು, ಸರ್ಕಾರ ನಮ್ಮ ಜಮೀನನ್ನ ಬಲವಂತವಾಗಿ ಕಿತ್ಕೊಳ್ಳಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನಾವು ಯಾವುದೇ ರೀತಿಯಾದಂತ ವಿರೋಧ ಮಾಡಿದ್ರು ಕೂಡ ಸರ್ಕಾರ ತನ್ನ ಹಠಮಾರಿತನವನ್ನ ತೋರ್ತಾ ಇದೆ ಅನ್ನೋದು ಕೂಡ ಈಗ ರೈತರ ಆಕ್ರೋಶ ಕೆಂಗಣ್ಣಿಗೆ ಗುರಿ ಆಗಿರುವಂತದ್ದು. ಹಾಗಾಗಿ ನಿನ್ನೆ ಕೊಟ್ಟಂತ ಜಾಹೀರಾತನ್ನ ಏನು ಪತ್ರಿಕೆಗಳನ್ನ ಇವತ್ತು ಹರಳಾಳಸಂದ್ರ ಗ್ರಾಮ ಮತ್ತು ಸುತ್ತಮುತ್ತಲಿನಲ್ಲಿ ಕೂಡ ರೈತರು ಈಗ ಒಂದು ಜಾಹೀರಾತು ಪತ್ರಿಕೆಯನ್ನ ಬೆಂಕಿ ಇಟ್ಟು ಸುಟ್ಟ ಹಾಕಿ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಗ್ರೇಟರ್ ಬೆಂಗಳೂರು ಬಿಡದಿ ಪ್ರಾಧಿಕಾರ ಏನಿದೆ, ಆ ಒಂದು ಪ್ರಾಧಿಕಾರದಲ್ಲಿ ಈ ಜಾಹೀರಾತನ್ನ ನೀಡಲಾಗಿತ್ತು. ಹಾಗಾಗಿ ಸರ್ಕಾರದ ವಿರುದ್ಧ ಈಗ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ನೀವು 500 ದಿನಗಳ ದಾಪುಗಳನ್ನ ಇಡ್ತಾ ಇರುವಂತ ಈ ಒಂದು ಹೋರಾಟ ಸರ್ಕಾರ ಈಗಾಗಲೇ CM ಅವರು ಹೇಳಿದ್ರು, ಏನಂದ್ರೆ ರೈತರ ಜಮೀನನ್ನ ಬಲವಂತವಾಗಿ ನಾವು ತೆಗೆದುಕೊಳ್ಳೋದಿಲ್ಲ, ಯಾರು ಮುಂದೆ ಬಂದು ರೈತರ ಜಮೀನನ್ನ ಕೊಡ್ತಾರ ಅವರ ಜಮೀನನ್ನ ಮಾತ್ರ ಪಡಿತೀವಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು. ಆದ್ರೆ ಸರ್ಕಾರ ಈಗ ಅಧಿಸೂಚನೆ ಹೊರಡಿಸಿ ಎಲ್ಲಾ ಗ್ರಾಮಗಳಲ್ಲಿ ಅಂದ್ರೆ ವಿರೋಧ ಮಾಡ್ತಾರಂತ ರೈತರು ಕೂಡ ಆ ಒಂದು ಪತ್ರಿಕೆಯಲ್ಲಿ ಮುದ್ರಣ ಆಗಿರೋದ್ರಿಂದ ರೈತರು ಈ ರೀತಿಯಾದಂತ ಒಂದು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಬಿಜೆಪಿ ಮತ್ತು JDS ನಿಂದ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು ಮತ್ತು ರೈತರು ಅದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ರೀತಿಯ ಒಂದು ಮುಂದುವರೆದಂತೆ ಆದ್ರೆ ಇನ್ನು ಯಾವ ರೀತಿಯಾಗಿ ರೈತರ ಆಕ್ರೋಶ ವ್ಯಕ್ತವಾಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಎಸ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.